ರಾಯಚೂರು ಜಿಲ್ಲೆಯ ಶಿರವಾರ ತಾಲೂಕಿನ ವಕ್ರಾಣಿ ಗ್ರಾಮದಲ್ಲಿ ದಲಿತ ಸಮುದಾಯಕ್ಕೆ ಸೇರಿದ 21 ವರ್ಷದ ಯುವತಿ ಮದುವೆ ನಿಶ್ಚಿತಾರ್ಥ ಆಗಿರ್ತಕ್ಕಂಥದ್ದು 2 ತಿಂಗಳಲ್ಲಿ ಹಸೆಮಣೆ ಏರಿ ಮದುವೆ ಆಗ್ತಕ್ಕಂಥ ಅಶ್ವಿನಿಯ ಅವಳಿಗೆ ಸಾಮೂಹಿಕ ಅತ್ಯಾಚಾರ ಮಾಡಿ ಕೊಲೆ ಮಾಡಿ ಬಾವಿಗೆ ಎಸೆದಿರತಕ್ಕಂಥ ದಾರುಣವಾದ ಘಟನೆ ಇವತ್ತು ವಕ್ರಾಣಿಯಲ್ಲಿ ನಡೆದಿರ್ತಕ್ಕಂಥದ್ದು. ವಿಶೇಷವಾಗಿ ಕರ್ನಾಟಕ ರಾಜ್ಯದಲ್ಲಿ ಏನು ದಲಿತರ ಮತ ಪಡೆದುಕೊಂಡು ಅಧಿಕಾರಕ್ಕೆ ಬಂದಿರತಕ್ಕಂಥ ಕಾಂಗ್ರೆಸ್ ಪಕ್ಷ ಇವತ್ತು ದಲಿತರ ಮಾನ ಪ್ರಾಣ ಕಾಪಾಡುವುದರಲ್ಲಿ ಸಂಪೂರ್ಣವಾಗಿ ವಿಫಲ ಆಗಿರ್ತಕ್ಕಂಥದ್ದು. ರಾಜ್ಯದಲ್ಲಿ ಪದೇ ಪದೇ ದಲಿತ ಹೆಣ್ಣು ಮಕ್ಕಳ ಮೇಲೆ ದತ್ತಲೆ ಮಾಡ್ತಕ್ಕಂಥ ಪ್ರಕರಣ ಆಗಿರ್ಬೋದು, ಬಲಾತ್ಕಾರತಕ್ಕಂಥ ಪ್ರಕರಣ ಆಗಿರ್ಬೋದು, ಸಾಮೂಹಿಕವಾಗಿ ಅತ್ಯಾಚಾರ ಮಾಡಿ ಕೊಲೆ ಮಾಡಿರ್ತಕ್ಕಂಥ ಪ್ರಕರಣ ಆಗಿರಬಹುದು. ಈ ಎಲ್ಲ ಪ್ರಕರಣಗಳನ್ನು ಸರ್ಕಾರ ಸರಿ ನಿಟ್ಟಿನಲ್ಲಿ ವಿಲೇವಾರಿ ಮಾಡಿ ಪ್ರಕರಣದಲ್ಲಿ ಭಾಗಿಯಾಗಿರ್ತಕ್ಕಂಥ ಅಪರಾಧಿಗಳಿಗೆ ಶಿಕ್ಷೆ ಆಗ್ತಕ್ಕಂಥ ಒಂದು ವ್ಯವಸ್ಥೆ ಕರ್ನಾಟಕ ಸರ್ಕಾರ ಸಂಪೂರ್ಣವಾಗಿ ವಿಫಲ ಆಗಿರ್ತಕ್ಕಂಥದ್ದು. ಇವತ್ತು ಪೊಲೀಸ್ ಇಲಾಖೆಯು ಕೂಡ ಇವತ್ತು ಸರಿಯಾಗಿ ನಿಟ್ಟಿನಲ್ಲಿ ಇವತ್ತು ದಲಿತರ ಮೇಲೆ ದೌರ್ಜನ್ಯ ನಡೆದಾಗಲಿ ಅಥವಾ ಬೇರೆ ಬೇರೆ ವಿಷಯದಲ್ಲಿ ಇವತ್ತು ದಕ್ಷತೆಗೆ ಮತ್ತು ಶಿಸ್ತಿಗೆ ಹೆಸರಾಗಿರ್ತಕ್ಕಂಥ ಪೊಲೀಸ್ ಇಲಾಖೆಯಲ್ಲಿ ಇವತ್ತು ಮಟಕ ಆಗಿರ್ಬೋದು, ಜೂಜ್ ಆಗಿರ್ಬೋದು, ಬೇರೆ ಬೇರೆ ಪ್ರಕರಣದಲ್ಲಿ ಎಷ್ಟು ಇಂಟ್ರೆಸ್ಟ್ ಆಗಿ ಇದು ಮಾಡ್ತಾರೋ ಅದರ ದಲಿತರ ಮೇಲೆ ದೌರ್ಜನ್ಯ ನಡೆದಾಗ ಏನಪ್ಪ ಅಂತಂದ್ರೆ ಇವತ್ತು ಆ ರೀತಿ ಪೊಲೀಸ್ ಇಲಾಖೆ ನಡೆದುಕೊಳ್ತಾ ಇಲ್ಲ. ಇವತ್ತು ಅಶ್ವಿನಿಯ ಸಾವು ಅದು ಇಡೀ ದಲಿತ ಸಮುದಾಯಕ್ಕೆ ಬಹಳ ನೋವಿನ ಪೆಟ್ಟು ಕೊಟ್ಟಿರ್ತಕ್ಕಂಥದ್ದು. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಧರ್ಮಸ್ಥಳದ ಏನು ಸೌಜನ್ಯ ಪ್ರಕರಣ ಆಗಿರ್ಬೋದು, ಸೌಜನ್ಯ ಕೂಡ ಅತ್ಯಾಚಾರಕ್ಕೆ ಒಳಗಾಗಿ ಕೊಲೆ ಆಗಿರ್ತಕ್ಕಂಥ ತಾಯಿನೂ ಒಂದೇ. ಇವತ್ತು ಅಶ್ವಿನಿ ಅತ್ಯಾಚಾರಕ್ಕೆ ಒಳಗಾಗಿ ಕೊಲೆ ಆಗಿರ್ತಕ್ಕಂಥ ಅಶ್ವಿನಿ ತಾಯಿನೂ ಒಂದೇ. ಕಲಬುರಗಿಯಿಂದ ಮೈಸೂರಿಗೆ ಬಲೂನ್ ಮಾಡ್ತಕ್ಕಂಥ ಒಂದು 10 ವರ್ಷದ ಬಾಲಕಿಯ ಅತ್ಯಾಚಾರ ಮಾಡಿ ಚರಂಡಿಗೆ ಎಸ್ತಕ್ಕಂಥ ಬಾಲಕಿಯ ತಾಯಿನೂ ಒಂದೇ. ಆದರೆ ಇಲ್ಲಿ ಪ್ರಮುಖವಾಗಿ ಏನಪ್ಪ ಅಂದ್ರೆ ದಲಿತರ ಸಾವಿಗೆ ಏನಪ್ಪ ಅಂತಂದ್ರೆ ಇಲ್ಲಿ ಯಾವುದೇ ರೀತಿ ಅಂದ್ರೆ ಸ್ಪಂದನೆ ಇರುವುದಿಲ್ಲ. ಇವತ್ತು ಅಶ್ವಿನಿ ಸಾವಾಗಿರ್ಬೋದು, ಬಲೂನ್ ಮಾಡ್ತಕ್ಕಂಥ ಒಂದು ಬಾಲಕಿಯ ಸಾವಾಗಿರ್ಬೋದು, ಇದರ ಬಗ್ಗೆ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಯಾವ ಮಹಿಳಾ ಸಂಘಟನೆಗಳು ಏನಪ್ಪ ಅಂತಾರೆ ಮಾತಾಡ್ತಾ ಇಲ್ಲ, ಬೀದಿಗಿಳಿದು ಹೋರಾಟ ಮಾಡ್ತಾ ಇಲ್ಲ. ಗಂಟೆಗಟ್ಟಲೆ ದಲಿತರ ಬಗ್ಗೆ ಭಾಷಣ ಬೀಗತಕ್ಕಂಥ ಪ್ರಗತಿಪರ ವಿಚಾರವಂತರು, ಬುದ್ಧಿಜೀವಿಗಳು, ಪ್ರಗತಿಪರ ಹೋರಾಟಗಾರರು ಇವತ್ತೇನಪ್ಪ ಅಂದ್ರೆ ಸರ್ಕಾರದ ಪದತಲಕ್ಕೆ ಸಿಲುಕಿ ಸರ್ಕಾರದ ಪರವಾಗಿ ಏನಪ್ಪ ಅಂದ್ರೆ ಹೋರಾಟ ಮಾಡ್ತಕ್ಕಂಥ ಸಂಘಟನೆಗಳು ನಾವು ನೋಡ್ತಾ ಇದ್ದೇವೆ. ಇವತ್ತು ಪ್ರಗತಿಪರ ವಿಚಾರವಂತರು, ಬುದ್ಧಿವಂತರು ಇವತ್ತು ಸರ್ಕಾರದ ವಕ್ತಾರರಂತೆ ಏನಪ್ಪ ಅಂದ್ರೆ ಇವತ್ತು ಕೆಲಸ ಮಾಡ್ತಾ ಇದ್ದಾರೆ. ಈ ನಿಟ್ಟಿನಾಗ ಏನಪ್ಪ ಅಂದ್ರೆ ಸರ್ಕಾರ ಇವತ್ತು ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಇದ್ದಿರ್ತಕ್ಕಂಥ ಮುಖ್ಯಮಂತ್ರಿ ಆದ ಸಂದರ್ಭದಲ್ಲಿ SCP TSPಗೆ ಇಟ್ಟಿರ್ತಕ್ಕಂಥ ಹಣ ಲೂಟಿ ಮಾಡಿ ಇಲ್ಲಿ ದಲಿತ ಸಮುದಾಯ ಆರ್ಥಿಕವಾಗಿ ಸಬಲೀಕರಣ ಆಗಿರ್ತಕ್ಕಂಥದ್ದು, ಅವರು ಆರ್ಥಿಕವಾಗಿ ದಿವಾಳಿ ಆಗ್ತಕ್ಕಂಥ ಒಂದು ಕಾರ್ಯಕ್ರಮಗಳು ಆ SCP TSP ಹಣ ಏನಪ್ಪ ಅಂದ್ರೆ ಲೂಟಿ ಮಾಡಿರ್ತಕ್ಕಂಥದ್ದು. ಇವತ್ತು DK ಶಿವಕುಮಾರ್ ಸರ್ಕಾರದಲ್ಲಿ ಏನಪ್ಪ ಅಂದ್ರೆ ದಲಿತರ ಮಾರಣ ಹೋಮಗಳು ನಡೀತಾ ಇವೆ. ಇದಕ್ಕೆ ಸರ್ಕಾರೇ ಕಾರಣ. ಇವತ್ತು ನಾವು ಮತ ಪಡೆದುಕೊಂಡು ಇವತ್ತು ಸರ್ಕಾರಕ್ಕೆ ಏನಪ್ಪ ಅಂದ್ರೆ ಸರ್ಕಾರ ಇವತ್ತು ದಲಿತರ ರಕ್ಷಣೆ ಮಾಡ್ತಾ ಇಲ್ಲ. ಈ ನಿಟ್ಟಿನಾಗ ಏನಪ್ಪ ಅಂದ್ರೆ ಇವತ್ತು ರಾಜ್ಯದಲ್ಲಿ ಮಹಿಳಾ ಸಬಲೀಕರಣ ಏನಂತ ಹೇಳಿ ಇವತ್ತು ಇಡೀ ದೇಶದಲ್ಲಿ ಹೆಸರು ಪಡ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ, ಆದ್ರೆ ಇದೇ ಮಹಿಳಾ ಸಬಲೀಕರಣ ಮಾಡ್ತಕ್ಕಂಥದ್ದು, ದಲಿತ ಮಹಿಳೆಯರ ಮೇಲೆ ಅತ್ಯಾಚಾರ ಮಾಡ್ತಕ್ಕಂಥ ಸಬಲೀಕರಣ, ದಲಿತರ ಮಹಿಳೆಯರ ಮೇಲೆ ಸಾಮೂಹಿಕವಾಗಿ ಅತ್ಯಾಚಾರ ಮಾಡ್ತಕ್ಕಂಥ ಸಬಲೀಕರಣ. ಈ ವಿಷಯದಲ್ಲಿ ಏನಪ್ಪ ಅಂದ್ರೆ ಇವತ್ತು ಅಶ್ವಿನಿ ಕೊಲೆ ಆಗಿರ್ತಕ್ಕಂಥದ್ದು. ಅಶ್ವಿನಿ ಕೊಲೆ ಹಿಂದೆ ಏನಪ್ಪ ಅಂದ್ರೆ ಮಾಸ್ಟರ್ ಮೈಂಡ್ ಇರ್ತಕ್ಕಂಥದ್ದು ರಾಯಚೂರಿನ ಅಭಿಷೇಕ್ ಸ್ವಾಮಿ ಅಂತಕ್ಕಂಥವನು. ಅಭಿಷೇಕ್ ಸ್ವಾಮಿ ತನ್ನ ಒಂದು
ತಂಡ ಇವತ್ತು ಒಕ್ಕರಣೆಗೆ ಕಳಿಸಿ ಏನಪ್ಪ ಅಂದ್ರೆ ಆ ಯುವತಿ ಸಾಯಂಕಾಲ ಬಯಲು ಶೌಚಾಲಯಕ್ಕೆ ಹೋದಾಗ ಏನಪ್ಪ ಅಂದ್ರೆ ಅಲ್ಲಿ ಅವಳಿಗೆ ಸುತ್ತು ಕಟ್ಟಿ ಏನಪ್ಪ ಅಂದ್ರೆ ಅವಳಿಗೆ ಬಾಯಿಗೆ ಬಟ್ಟಿ ತುರುಕಿ ಸಾಮೂಹಿಕ ಅತ್ಯಾಚಾರ ಮಾಡಿ ಕೊಲೆ ಮಾಡಿ ಬಾವಿಗೆ ಎಸೆಸಿರ್ತಕ್ಕಂಥದ್ದು. ಆ ಅಭಿಷೇಕ್ ಸ್ವಾಮಿಯ ಚಲನವಲನದ ಮೇಲೆ ಆ ಅಭಿಷೇಕ್ ಸ್ವಾಮಿ ಯಾವ ಸಂಘ ಸಂಸ್ಥೆಯ ಏನಪ್ಪ ಸದಸ್ಯ ಇದ್ರು ಅಂತಕ್ಕಂಥದ್ದು ಕೂಡ ಇವತ್ತು ಪೊಲೀಸ್ ಇಲಾಖೆ ಪತ್ತೆ ಹಚ್ಚಬೇಕಾಗಿದೆ. ಈ ನಿಟ್ಟಿನಾಗ ಏನಪ್ಪ ಅಂದ್ರೆ ಇವತ್ತು ವಿರೋಧ ಪಕ್ಷವಾಗಿರ್ತಕ್ಕಂಥ ಏನು ಬಿಜೆಪಿ ಪಕ್ಷ ಇವತ್ತು ಛಲವಾದಿ ನಾರಾಯಣ ಸ್ವಾಮಿ ಅಂತಕ್ಕಂಥವ್ರು ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕರಾಗಿದ್ದಾರೆ. ಅವ್ರು ಏನಪ್ಪ ಅಂದ್ರೆ ಬೆಂಗಳೂರಿನಿಂದ ಏನಪ್ಪ ಅಂದ್ರೆ ಇಲ್ಲಿ ಬೀದರ್ನಲ್ಲಿರ್ತಕ್ಕಂಥ ಏನು ಸಚಿನ್ ಪಾಂಚಾಳ್ ಅವರ ಆತ್ಮಹತ್ಯೆ ಪ್ರಕರಣದಲ್ಲಿ ಅವ್ರಿಗೆ ಮನೆಗೆ ಬಂದು ಏನಪ್ಪ ಅಂದ್ರೆ ಸಾಂತ್ವನ ಹೇಳಿ ಅವರ ಪಕ್ಷದ ಪರವಾಗಿ ಅವ್ರಿಗೆ ಏನಪ್ಪ ಅಂದ್ರೆ ಪರಿಹಾರಧನ ಕೊಟ್ಟಿರ್ತಕ್ಕಂಥದ್ದು. ಈಗ ಬಿಜೆಪಿಯ RSS ಬೂಟು ಮತ್ತು ಅವರ ಚಡ್ಡಿಗಳನ್ನು ತಲೆ ಮೇಲೆ ಹೊತ್ಕೊಂಡು ಬರತಕ್ಕಂಥ ನಾರಾಯಣ ಸ್ವಾಮಿ ಈಗ ಎಲ್ಲಿ ಹೋಗಿದ್ದಾರೆ? ಅಶ್ವಿನಿಯ ಸಾವು ಅವರಿಗೆ ಕಾಣ್ತಾ ಇಲ್ಲ, ಭೂಮಾನಂದನ ಸಾವು ಅವರಿಗೆ ಕಾಣ್ತಾ ಇಲ್ಲ, ಇವತ್ತು ರಾಣಮ್ಮ ಅಂತಕ್ಕಂಥ ಸಾವು ಅವರಿಗೆ ಕಾಣ್ತಾ ಇಲ್ಲ. ಇದು ಏನಪ್ಪಾ ಅಂದ್ರೆ ಇವತ್ತು ನಾವು ಪ್ರಶ್ನೆ ಮಾಡಬೇಕಾಗಿದೆ. ಈ ನಿಟ್ಟಿನಾಗ ಏನಪ್ಪಾ ಅಂದ್ರೆ ಸರ್ಕಾರ ಕೂಡ ವಿಫಲ ಆಗಿದೆ. ವಿಧಾನ ಇವತ್ತು ಬಿಜೆಪಿ ಸರ್ಕಾರ ಏನು ವಿರೋಧ ಪಕ್ಷದ ಅದು ಕೂಡ ಏನಪ್ಪಾ ಅಂದ್ರೆ ಇವತ್ತು ವಿಫಲ ಆಗಿದೆ. ಇವತ್ತು ಸರ್ಕಾರದಲ್ಲಿ ಇವತ್ತು ಮಾನ್ಯ ಗೃಹ ಸಚಿವರಾಗಿರ್ಬೋದು, ಇವತ್ತು ಉಸ್ತುವಾರಿ ಸಚಿವರಾಗಿರ್ಬೋದು, ಮುಖ್ಯಮಂತ್ರಿಗಳಾಗಿರ್ಬೋದು, ಅಂಥವ್ರಿಗೆ ಏನಪ್ಪಾ ಅಂದ್ರೆ ರಾಯಚೂರಿನ ದಲಿತ ಸಂಘಟನೆಗಳು ಮುಖಂಡರು ಭೇಟಿಯಾಗಿ ಅವ್ರಿಗೆ ಏನಪ್ಪಾ ಅಂದ್ರೆ ಕಾನೂನು ರೀತಿಯಾಗಿರ್ತಕ್ಕಂಥ ಸರ್ಕಾರದ ಸವಲತ್ತುಗಳು ಏನೋ ಅವು ಸಿಗಬೇಕಂತಕ್ಕಂಥದ್ದು ಇವತ್ತು ಮನವಿ ಕೂಡ ಮಾಡಿದ್ದಾರೆ. ನಾವು ಈ ನಿಟ್ಟಿನಾಗ ಏನಪ್ಪಾ ಅಂತಂದ್ರೆ ಬರುವ 2ನೇ ತಾರೀಕಿನಂದು ಇವತ್ತು ಸರ್ಕಾರ ಮೇಲೆ ಒತ್ತಡ ಹೇರಲು ಆ ಕುಟುಂಬಕ್ಕೆ ಏನಪ್ಪಾ ಅಂದ್ರೆ ನೀವು ಬೇರೆ ಬೇರೆ ಯಾವುದೋ ಒಂದು ಸಂಘ ಸಂಸ್ಥೆಗಳಲ್ಲಿ ಬೇರೆ ಬೇರೆ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡು ಕೊಲೆ ಆದವರಿಗೆ ಏನಪ್ಪಾ ಅಂದ್ರೆ ಮನೆಗೆ ಹೋಗಿ ಸಾಂತ್ವನ ಹೇಳಿ ₹50 ಲಕ್ಷ ಕೊಟ್ಟು ಅವ್ರಿಗೆ ಒಂದು ಸರ್ಕಾರಿ ನೌಕರಿ ಕೊಡ್ತೀರಿ. ಆದ್ರೆ ದಲಿತ ಸಾವಿಗೆ ದಲಿತರ ಕೊಲೆ ಆಗ್ತಕ್ಕಂಥದ್ದು ಇಲ್ಲಿ ಏನಪ್ಪಾ ಅಂದ್ರೆ ಗೌರವನೇ ಇಲ್ಲ. ಅವ್ರ ಮನೆಗೆ ಭೇಟಿ ಕೊಡಲ್ಲ. ಯಾವುದೋ ಒಂದು ಸರ್ಕಾರದಿಂದ ಸೋಷಿಯಲ್ ವೆಲ್ಫೇರ್ ಇಲಾಖೆಯಿಂದ ಏನಪ್ಪಾ ಅಂದ್ರೆ ಒಂದು 4-5 ಲಕ್ಷ ಕೊಟ್ಟು ಏನಪ್ಪಾ ಅಂದ್ರೆ ಸಾಂತ್ವನ ಹೇಳ್ತಕ್ಕಂಥದ್ದು ಅದು ಆಗ್ಬಾರ್ದು. ಇವತ್ತೇನಪ್ಪಾ ಅಂದ್ರೆ ಅಶ್ವಿನಿ ಕುಟುಂಬಕ್ಕೆ ಏನಪ್ಪಾ ಅಂದ್ರೆ ₹50 ಲಕ್ಷ ಏನಪ್ಪಾ ಅಂದ್ರೆ ಪರಿಹಾರಧನ ಒದಗಿಸ್ಬೇಕು. ಮತ್ತೆ ಆ ಕುಟುಂಬದವರಿಗೆ ಸೂಕ್ತ ರಕ್ಷಣೆ ಒದಗಿಸ್ಬೇಕು. ಮತ್ತೆ ಅಲ್ಲಿ ಏನಪ್ಪಾ ಅಂದ್ರೆ ಅವರು ಆ ಕುಟುಂಬ ವರ್ಗದವರಿಗೆ ಏನಪ್ಪಾ ಅಂದ್ರೆ ಒಂದು ಸರ್ಕಾರಿ ನೌಕರಿ ಕೊಡಿಸ್ಬೇಕು. ಆಮೇಲೆ ಈ ದಲಿತ ಸ್ತ್ರೀಯರ ಮೇಲೆ ಅತ್ಯಾಚಾರ ಆಗಿರ್ಬೋದು, ದೌರ್ಜನ್ಯಗಳಾಗಿರ್ಬೋದು, ಇಂಥ ಮಾಡಿದವರಿಗೆ ಕಠಿಣ ಶಿಕ್ಷೆ ಆಗಂಗೆ ಏನಪ್ಪಾ ಅಂದ್ರೆ ಒಂದು ಕಾನೂನು ರೂಪಿಸ್ಬೇಕು ಸರ್ಕಾರ. ಇದಕ್ಕೆಲ್ಲ ಒತ್ತಾಯಿಸಿ ಬರುವ 2ನೇ ತಾರೀಕಿನಂದು ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಇದಕ್ಕಿಂತ ಮುಂಚಿತವಾಗಿ ನಮ್ಮದು ಒಂದು ತಂಡ ಅಂದ್ರೆ ನಮ್ಮ ರಾಜ್ಯ ಸಂಘಟನಾ ಸಂಚಾಲಕರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಕ್ರಾಂತಿ ಅವರ ನೇತೃತ್ವದಲ್ಲಿ ಒಂದು ತಂಡ ಏನಪ್ಪಾ ಅಂದ್ರೆ ರಾಯಚೂರು ಜಿಲ್ಲೆ ಸಿರವಾರ ತಾಲೂಕಿನ ಒಕ್ರಾಣಿ ಗ್ರಾಮಕ್ಕೆ ಏನಪ್ಪಾ ಅಂದ್ರೆ ನಿಯೋಗ ಭೇಟಿ ಕೊಟ್ಟು ಆ ಕುಟುಂಬದವರಿಗೆ ಏನಪ್ಪಾ ಅಂದ್ರೆ ಸಾಂತ್ವನ ಹೇಳಿ ಅಲ್ಲಿ ಇರ್ತಕ್ಕಂಥ ಎಲ್ಲಾ ಘಟನಾವಳಿಗಳನ್ನು ತಿಳಿದುಕೊಂಡು ಇವತ್ತಲ್ಲಿ ಸಮಿತಿ ಬಂದಿರತಕ್ಕಂಥದ್ದು. ಈ ನಿಟ್ಟಿನಾಗ ಏನಪ್ಪಾ ಅಂದ್ರ ಬರುವ ಒಂದು 2ನೇ ತಾರೀಕಿನಂದು ನಾವು ಒಂದು ಧರಣಿ ಸತ್ಯಾಗ್ರಹ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ.